ಪ್ರಧಾನಿ ನರೇಂದ್ರ ಮೋದಿಯವರು ಕರೆಯನ್ನೇನೋ ಕೊಟ್ಟಿದ್ದಾರೆ. ಬಟ್ ಆ ಕರೆಯ ಬಗ್ಗೆ ಆಗ್ತಾ ಇರುವಂತಹ ವಿಶ್ಲೇಷಣೆಗಳು ಏನೇನು, ತಜ್ಞರು ಏನ್ ಹೇಳ್ತಾರೆ, ಜೊತೆಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ರುದ್ರಮೂರ್ತಿಯವರು ಹೂಡಿಕೆ ತಜ್ಞರು ಪ್ರಧಾನಿ ಮೋದಿ ಕೊಟ್ಟಿರುವಂತಹ ಕರೆ ನಿಜಕ್ಕೂ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಡಾಲರ್ ಬಳಕೆ ಕಡಿಮೆಯಾದಾಗ ರೂಪಾಯಿ ಮೌಲ್ಯ ಹೆಚ್ಚುತ್ತೆ, ರೂಪಾಯಿ ಮೌಲ್ಯ ಹೆಚ್ಚಾದ್ರೆ ದೇಶಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ರುದ್ರಮೂರ್ತಿ ಪ್ರತಿಕ್ರಿಯಿಸಿದ್ದಾರೆ. ಸಾರಿಗೆ ವಾಹನ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ರೆ ಒಳ್ಳೆಯದೇ, ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಇದು ಸಹಕಾರಿಯಾಗುತ್ತೆ. ಈಗ ಸ್ವಲ್ಪ ಹೊಡೆತ ಬೀಳುತ್ತೆ, ಅದನ್ನ ದೇಶಕ್ಕೋಸ್ಕರ ತಡೆಯೋಣ ಎಂದಿದ್ದಾರೆ ಹೂಡಿಕೆ ತಜ್ಞ ರುದ್ರಮೂರ್ತಿ. ಏನಕ್ಕಿದು ಎಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಒಂದೇ ಪ್ರಮುಖ ಕಾರಣ ಏನು ಅಂದ್ರೆ ರೂಪಾಯಿನ ಮೌಲ್ಯ ಕುಸಿತ ಆಗ್ತಾ ಇದೆ. $1 ಹತ್ತತ್ರ 80 ರೂಪಾಯಿ 82 ರೂಪಾಯಿ ಇದ್ದಿದ್ದು ಇವಾಗ $1 95 ಹೋಗಿದೆ. ಯಾವಾಗ ರೂಪಾಯಿನ ಮೌಲ್ಯ ಕುಸಿತವನ್ನ ಜಾಸ್ತಿ ಕಾಣುತ್ತೋ ದೇಶದ ಆರ್ಥಿಕ ಪರಿಸ್ಥಿತಿಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಈಗಿರುವಂತಹ $1 ಏನು 95 ರೂಪಾಯಿ ಇದೆ, ಇದು ಬರುವ ದಿವಸಗಳಲ್ಲಿ 100 ರೂಪಾಯಿ ಆಯ್ತು, 105 ರೂಪಾಯಿ ಆಯ್ತು, 110 ರೂಪಾಯಿ ಆಯ್ತು ಅಂದ್ರೆ ಖಂಡಿತ ಅದು ಒಳ್ಳೇದಲ್ಲ ಆರ್ಥಿಕ ಪರಿಸ್ಥಿತಿಗೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಡಾಲರಿನ ಬಳಕೆ ಎಲ್ಲಾಗುತ್ತೆ ಅಂದ್ರೆ ನಾವು ಆಮದು ಮಾಡ್ಕೊಂಡಾಗ ಅಥವಾ ಇಂಪೋರ್ಟ್ ಮಾಡ್ಕೊಂಡಾಗ ಪೇಮೆಂಟ್ ಅನ್ನ ನಾವು ಡಾಲರ್ ಅಲ್ಲೇ ಕೊಡಬೇಕಾಗತ್ತೆ. ಸೊ ಎಲ್ಲೆಲ್ಲಿ ನಾವು ಡಾಲರ್ ಅಲ್ಲಿ ಪೇಮೆಂಟ್ ಕೊಡ್ತೀವಿ ಹಾಗೂ ಯಾವ ಯಾವ ಖರ್ಚುಗಳನ್ನ ಮಾಡದೇ ಇದ್ರೆ ದೇಶಕ್ಕೇನು ನಷ್ಟ ಆಗೋದಿಲ್ಲ, ಅದನ್ನ ಖಂಡಿತ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹೊರತು ಈಗ ನಾವು ಮೆಡಿಸಿನ್ಸ್ ಗಳನ್ನ ಇಂಪೋರ್ಟ್ ಮಾಡ್ತೀವಿ, ನೀವು ಅದನ್ನ ಕಡಿಮೆ ಮಾಡಿ, ಮೆಡಿಸನ್ ಇಂಪೋರ್ಟ್ ಅನ್ನು ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ಖರ್ಚುಗಳನ್ನ ದುಂಡು ವೆಚ್ಚಗಳನ್ನ ವೇಸ್ಟ್ ಆಗಿ ಮಾಡ್ತಾ ಇದ್ದೀವಿ ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಎಸ್ಪೆಷಲಿ ಗೋಲ್ಡ್ ಬಗ್ಗೆನೇ ಮಾತನಾಡಬೇಕು ಅಂದ್ರೆ ಕಳೆದ ವರ್ಷ ಅಂದ್ರೆ 2025-26ರಲ್ಲಿ ಭಾರತ ದೇಶ ಎಷ್ಟು ಚಿನ್ನವನ್ನ ಆಮದು ಮಾಡಿಕೊಂಡಿದೆ ಅಂತ ತಾವು ನೋಡೋದಾದ್ರೆ ಹತ್ತತ್ರ $72 ಬಿಲಿಯನ್ ಗೋಲ್ಡ್ ಅನ್ನ ನಾವು ಇಂಪೋರ್ಟ್ ಅಥವಾ ಆಮದು ಮಾಡ್ಕೊಂಡಿದ್ದೀವಿ. ರೂಪಾಯಿನ ಮೌಲ್ಯದಲ್ಲಿ ನಾವು ನೋಡೋದಾದ್ರೆ ಹತ್ತತ್ರ 7,000 ಕೋಟಿ ರೂಪಾಯಿಗಳನ್ನ ಕಳೆದ ಒಂದು ವರ್ಷ ಫಿನಾನ್ಷಿಯಲ್ ಇಯರ್ ಅಲ್ಲಿ ನಾವು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡಿದೀವಿ. ಇದರಿಂದ ಏನಾಗಿದೆ ಅಂದ್ರೆ ರೂಪಾಯಿನ ಮೌಲ್ಯದ ಮೇಲೆ ಒತ್ತಡ ಬಿದ್ದಿದೆ. ರೂಪಾಯಿನ ಮೌಲ್ಯ ಪ್ರತಿ ಡಾಲರ್ಗೆ 95 ಹೋಗಕ್ಕೆ ಕಾರಣ ಏನು ಅಂದ್ರೆ ಮುಖ್ಯವಾಗಿ ಒಂದು ಕಚ್ಚಾ ತೈಲ, ಎರಡನೇದು ಚಿನ್ನದ ಆಮದು. ಹಾಗಾಗಿ ಚಿನ್ನದ ಆಮದುವನ್ನ ಕಡಿಮೆ ಮಾಡ್ಕೋಬೇಕು ನಾವು ಅಂದ್ರೆ ಚಿನ್ನದ ಬಳಕೆಯನ್ನ ಖಂಡಿತವಾಗ್ಲೂ ಕಡಿಮೆ ಮಾಡಿ, ಜ್ಯುವೆಲ್ರಿಯನ್ನ ಒಂದು ವರ್ಷ ಅಟ್ಲೀಸ್ಟ್ ಖರೀದಿಯನ್ನ ಪೋಸ್ಟ್ ಬೋನ್ ಮಾಡಿ. ಹಂಗಂತ ನಾವು ಮದುವೆಗೆ ಹಂಗಂದ್ರೆ ತಾಳಿ ಉಪಯೋಗಿಸ್ಲೇಬಾರ್ದ, ಹಂಗಂತ ನಾವು ಯಾವ್ದಾನ ಶುಭ ಕಾರ್ಯಗಳಿಗೆ ಚಿನ್ನ ಬಳಕೆನೆ ಮಾಡಬಾರ್ದ. 1 ಗ್ರಾಮ್ ಚಿನ್ನದಲ್ಲಿ ನೀವು ತಾಳಿ ಮಾಡಬಹುದು, ಕೆಜಿ ಗಟ್ಲೆ ಚಿನ್ನವನ್ನ ಮೈ ಮೇಲೆ ಹಾಕೊಂಡು ಮದುವೆ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮಿತವಾಗಿ ಬಳಸಿರಿ, ಇನ್ನೊಂದು ವರ್ಷ ಆದ್ಮೇಲೆ ಬೇಕಾದ್ರೆ ಯಥೇಚ್ಛವಾಗಿ ಖರೀದಿ ಮಾಡಿ. ಯಾಕಂದ್ರೆ ಇವಾಗ ಯುದ್ಧ ನಡೀತಾ ಇದೆ, ಇದು ಯಾವಾಗನ ಬೇಕಾದ್ರೆ ಎಂಡ್ ಆಗ್ಬೋದು, ಅದು ಇನ್ನೊಂದು ವಾರ ಆಗ್ಬೋದು, 10 ದಿವಸ ಆಗ್ಬೋದು, 1 ತಿಂಗಳೇ ಆಗ್ಬೋದು. ಸೊ ನೀವು ಇಂತಹ ಸಮಯದಲ್ಲಿ ಕಚ್ಚಾ ತೈಲದ ಬಳಕೆಯನ್ನ ಕಡಿಮೆ ಮಾಡಿ, ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಿ, ಜೊತೆಗೆ ಹೊರದೇಶದ ಪ್ರಯಾಣಗಳನ್ನ ಮಾಡಿಕೊಂಡು ದುಂದು ವೆಚ್ಚ ಏನ್ ಮಾಡ್ತೀರಾ ಅದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ಒಳ್ಳೆ ಕರೆ ಅಂತಾನೆ ನಾನು ಹೇಳ್ತೀನಿ. ನೋಡಿ, ಕಳೆದ ವರ್ಷ ನಾನು ಈಗ ತಾನೇ ಹೇಳದಂಗೆ 7,000 ಕೋಟಿ ರೂಪಾಯಿಗಳ ಚಿನ್ನದ ಆಮದುವನ್ನ ನಾವು ಮಾಡ್ಕೊಂಡಿದ್ದೀವಿ. ಈ ಚಿನ್ನದ ಆಮದುವನ್ನ ನಾವು ಕಡಿಮೆ ಮಾಡಿದ್ರೆ ಈಗ 7,000 ಕೋಟಿ ಏನು ಇಂಪೋರ್ಟ್ ಬಿಲ್ ಮೇಲೆ ಹೊರೆ ಬಿತ್ತು ಅದೇನಾನ ಇವಾಗ 2,000 ಕೋಟಿನೇ ಅಷ್ಟೇ ಆಯ್ತು ಅಂದ್ರೆ ಅವಾಗ ಏನಾಗುತ್ತೆ, ರೂಪಾಯಿನ ಮೌಲ್ಯದಲ್ಲಿ ಚೇತರಿಕೆ ಆಗುತ್ತೆ, ಡಾಲರಿನ ಮೌಲ್ಯದಲ್ಲಿ ಕುಸಿತ ಆಗುತ್ತೆ. ಈಗಿರುವ $1 95 ರೂಪಾಯಿ ಏನಿದೆ ಅದು $1 90 ರೂಪಾಯಿ, 85 ರೂಪಾಯಿ, 80 ರೂಪಾಯಿ, ಈ ತರ ರೂಪಾಯಿನ ಮೌಲ್ಯ ವೃದ್ಧಿ ಆಗುತ್ತೆ, ಡಾಲರಿನ ಬೆಲೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ನಾವು ಚಿನ್ನದ ಖರೀದಿಯನ್ನ ಕಡಿಮೆ ಮಾಡ್ಕೊಳೋದ್ರಿಂದ ಇಂಪೋರ್ಟ್ ಬಿಲ್ ಅಥವಾ ಆಮದು ಶುಲ್ಕದ ಮೇಲೆ ಖಂಡಿತವಾಗ್ಲೂ ಇಂಪೋರ್ಟ್ ಬಿಲ್ ಮೇಲೆ ಹೊಡೆತ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ 1 ವರ್ಷಕ್ಕೋಸ್ಕರ. ಇದು ಬಿಟ್ಬಿಟ್ಟು ಅವ್ರೇನಾನ ನೀವು ಊಟ ಮಾಡೋದನ್ನ ಕಡಿಮೆ ಮಾಡಿ, ಅಥವಾ ನೀವು ತ್ಯಾಗ ಮಾಡಬೇಕು, ಅಥವಾ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟೇ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿ ದುಂಡು ವೆಚ್ಚ ಮಾಡಿಕೊಂಡು ನೀವೆಲ್ಲ ಕಡೆ ತಿರುಗಾಡ್ಕೊಂಡು ಆರಾಮಾಗಿ ಕಾರಲ್ಲೇ ಇರಿ ಅಂತ ಹೇಳಿದಾಗ ಏನಾಗುತ್ತೆ, ಅಮೆರಿಕ ದೇಶದಲ್ಲೇನೆ ಕಚ್ಚಾ ತೈಲದ ಬೆಲೆಗಳು, ಅವರು ಅಮೆರಿಕ ದೇಶ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಪೆಟ್ರೋಲ್ ಡೀಸೆಲ್ ಅನ್ನ, ಅವ್ರ ದೇಶದಲ್ಲೇನೆ ಯುದ್ಧ ನಡೀತಾ ಇರೋದ್ರಿಂದ 40-50% ಕಚ್ಚಾ ತೈಲದ ದರಗಳು ಅಮೆರಿಕ ದೇಶದಲ್ಲಿ ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿ ಇನ್ನೂ ಆಗಿಲ್ಲ 40-50%. ಜೊತೆಗೆ ನೀವೇನಾನ ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಇಲ್ಲೆಲ್ಲ ನೋಡ್ಬಿಟ್ರೆ 100%ಗೂ ಜಾಸ್ತಿ ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಏರಿಕೆ ಆಗಿದೆ. ಇದು ಯಾಕಾಗಿದೆ ಅಂದ್ರೆ ಮೋದಿ ಅವರಿಂದಾಗಿದೆ ಅಥವಾ ರಾಹುಲ್ ಗಾಂಧಿಯಿಂದಾಗಿದೆ ಅಂತಲ್ಲ,
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯುದ್ಧ ನಡೀತಿರೋದ್ರಿಂದ ಈ ಟ್ರಂಪ್ನ ಮೂರ್ಖತನ ಏನಿದೆ ಅದರಿಂದ ಹಾಗೂ ಆ ಟ್ರಂಪಿನ ಇರಾನಿನ ಇಸ್ರೇಲಿನ ಈ ಯುದ್ಧದಿಂದ ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆಗಳು $60 ಪ್ರತಿ ಬ್ಯಾರೆಲ್ಗೆ 3 ತಿಂಗಳ ಹಿಂದೆ ಇದ್ದಿದ್ದು ಇವಾಗ $100 ಪ್ರತಿ ಬ್ಯಾರೆಲ್ಗಾಗಿದೆ. ಅಂದ್ರೆ ಕಳೆದ 3 ತಿಂಗಳಲ್ಲಿ ಹತ್ತತ್ರ 80ರಿಂದ 100% ಏರಿಕೆ ಕಚ್ಚಾ ತೈಲದಲ್ಲಿ ಕೇವಲ 3 ತಿಂಗಳಿಂದ ಆಗಿದೆ. ಸೊ ಹಾಗಾಗಿ ಕಚ್ಚಾ ತೈಲದ ಬಳಕೆಯನ್ನ ಕಡಿಮೆ ಮಾಡಿ, ಚಿನ್ನದ ಬಳಕೆಯನ್ನ ಕಡಿಮೆ ಮಾಡಿ, ಹೊರದೇಶದ ಪ್ರಯಾಣಗಳನ್ನ ಕಡಿಮೆ ಮಾಡಿ, ಇದರಿಂದ ರೂಪಾಯಿನ ಮೌಲ್ಯದ ಕುಸಿತ ಏನಿದೆ ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನನ್ನ ಪ್ರಕಾರ ಇಲ್ಲಿ ಮೆಂಟಲ್ ಪ್ರಿಪರೇಷನ್ ಅಥವಾ ಮೋದಿ ಪ್ಲಾನ್ ಮಾಡಿ ಮಾಡ್ತಿದ್ದಾರೆ ಅನ್ನೋದು ನಾನು ಒಪ್ಪೋದಿಲ್ಲ. ಏನಕ್ಕೆ ಅಂದ್ರೆ ಕಚ್ಚಾ ತೈಲದ ಬೆಲೆಗಳೇನಾನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಇದ್ದಿ ಮೋದಿ ಇಂತ ಕರೆ ಕೊಟ್ಟಿದ್ದಿದ್ರೆ ಓಕೆ, ಮೆಂಟಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ನನ್ನ ಪ್ರಕಾರ ಈಗ ಎಲೆಕ್ಷನ್ ಇರ್ಲಿ ಬಿಡ್ಲಿ, ರಿಸಲ್ಟ್ ಬರ್ಲಿ ಬಿಡ್ಲಿ, ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳು ಈ ಯುದ್ಧ ಶುರುವಾದಾಗಿಂದನೂ ಕೂಡ ಹತ್ತತ್ರ 80ರಿಂದ 100% ಏರಿಕೆ ಆಗಿರೋದ್ರಿಂದ ಯಾವಾಗಲೂ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ದರಗಳನ್ನು ಅವ್ರು ಏರಿಸಬೇಕಿತ್ತು. ಆದರೆ ಮೋದಿ ಸರ್ಕಾರ ಈ ಯುದ್ಧ ಬೇಗ ಮುಗಿಬಹುದು, ಟ್ರಂಪ್ಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಬಹುದು, ಹಾಗಾಗಿ ಯುದ್ಧ ಬೇಗ ಮುಗಿದ್ರೆ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಆಗ್ಬೋದು ಅಂತ ಅನೇಕ ದಿವಸ ಕಾಯ್ದರು. ಆ ಹೊರೆಯನ್ನ ಸರ್ಕಾರದ ಮೇಲೆ ತಗೊಂಡ್ರು, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳ ಮೇಲೆ ಆ ಹೊರೆಯನ್ನ ಕೊಟ್ಟರು. ಆದರೆ ಈ ಯುದ್ಧ ನಿಲ್ಲುವ ಸಂದರ್ಭಗಳು ಲಕ್ಷಣಗಳು ಕಾಣದೇ ಇರೋದ್ರಿಂದ ಈಗ ಇಂಥ ಕರೆಯನ್ನ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಇವತ್ತಿನ ರೇಟ್ ಕಚ್ಚಾ ತೈಲ ಎಷ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಈಗ $105 ಪ್ರತಿ ಬ್ಯಾರೆಲ್ಗಿದೆ, $120-125 ಪ್ರತಿ ಬ್ಯಾರೆಲ್ಗೂ ಹೋಗಿತ್ತು. ಸೊ ನನ್ನ ಪ್ರಕಾರ ಈಗ ಆಲ್ರೆಡಿ ಇರುವಂತಹ ಏರಿಕೆ ಏನಿದೆ ಅದರಿಂದ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಏರಿಕೆ ಆಗಿದೆ ಅದರಿಂದ $25ರಿಂದ $30 ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಬೇಕು. ಆದರೆ ಮೋದಿ ಸರ್ಕಾರ ಏನು ಯೋಚನೆ ಮಾಡ್ತಿದೆ ಅಂದ್ರೆ ಇದನ್ನ 3 ಫೇಸ್ ಅಥವಾ ಒಂದು 4 ಫೇಸ್, 3ರಿಂದ 4 ಹಂತದಲ್ಲಿ ಏರಿಕೆ ಮಾಡೋಣ. ಒಂದು ಸಲಕ್ಕೆ ನಾವು ಒಟ್ಟಿಗೆ $25, $30 ಏರಿಕೆ ಮಾಡಿದ್ರೆ ಸರಿ ಇರೋದಿಲ್ಲ. ನಾವೊಂದು $10, $12 ಏರಿಕೆಯನ್ನ ಮೊದಲನೇ ಹಂತದಲ್ಲಿ ಮಾಡಿ, ಇನ್ನೊಂದು 15 ದಿವಸ, 1 ತಿಂಗಳಾದ್ಮೇಲೆ ತಿರ್ಗಾ ಇನ್ನೊಂದು $10ರಿಂದ $15 ಏರಿಕೆ ಮಾಡಿ, ಈ ತರ ಹಂತ ಹಂತವಾಗಿ ಏರಿಕೆ ಮಾಡುವ ಪರಿಸ್ಥಿತಿಯನ್ನ ಯೋಚನೆ ಮಾಡ್ತಿದೆ ಸರ್ಕಾರ ಖಂಡಿತವಾಗ್ಲೂ. ಸೊ ನನ್ನ ಪ್ರಕಾರ ಇವತ್ತಿಂದ ಯಾವತ್ತಾನ ಇನ್ನೊಂದು ವಾರದ ಒಳಗಡೆ, ಅದು ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು, ಇನ್ನೊಂದು ವಾರದ ಒಳಗಡೆ ಆಗ್ಬೋದು, ನನ್ನ ಪ್ರಕಾರ $10ರಿಂದ $15 ಏರಿಕೆ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಯಾವಾಗ ಬೇಕಾದರೂ, ಯಾವ ಕ್ಷಣದಲ್ಲಿ ಬೇಕಾದರೂ ಏರಿಕೆ ಆಗೇ ಆಗುತ್ತೆ, ಆಗುವ ಸಂದರ್ಭಗಳು ಜಾಸ್ತಿ ಕಾಣ್ತಾ ಇದೆ. ಆದರೆ ಏನಾನ ಇನ್ನೊಂದು ವಾರ 10 ದಿವಸದಲ್ಲಿ ಯುದ್ಧ ನಿಂತೋಯ್ತು ಅನ್ಕೊಳ್ಳೋಣ, ಅಮೆರಿಕ ಇರಾನ್ ಇಸ್ರೇಲ್ ನಡುವೆ, ಅಥವಾ ಸ್ಟ್ರೈಟ್ ಆಫ್ ಹರ್ಮೋಸ್ ಏನಿದೆ ಅದನ್ನ ಏನಾನ ಇಮಿಡಿಯೇಟ್ ಆಗಿ ಓಪನ್ ಮಾಡಿದ್ರು, ಯಾವುದೇ ರೀತಿಯಾದಂತಹ ಬ್ಲಾಕೇಡ್ ಏನು ಅಮೆರಿಕ ದೇಶ ಮಾಡ್ತಾ ಇದೆ, ಆ ದಿಗ್ಬಂಧನ ಅಂತ ನೀವು ಕರಿಬಹುದು, ಅದನ್ನ ಅವ್ರು ಏನಾನ ಅಮೆರಿಕ ದೇಶ ಹಿಂಪಡೆದ್ರೆ ಬ್ಲಾಕೇಡ್ ಅನ್ನ, ಇದೆಲ್ಲ ಆಯ್ತು ಅಂದ್ರೆ ಖಂಡಿತ ಕಚ್ಚಾ ತೈಲದ ಬೆಲೆಗಳ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದಿಢೀರಂತ ಕುಸಿತ ಕಾಣುತ್ತೆ. ಅವಾಗ ನಾವು 3 ಹಂತ 4 ಹಂತದಲ್ಲಿ ಏನು ಏರಿಕೆ ಮಾಡೋದು ಬೇಕೇ ಆಗಿಲ್ಲ, ಒಂದೇ ಹಂತದ ಏರಿಕೆ ಏನ್ ಮಾಡಿದ್ರು $10ರಿಂದ $15 ಅಷ್ಟೇ ಸಾಕಾಗ್ಬೋದು. ಸೊ ಹಾಗಾಗಿ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡೋದಾಯ್ತು ಅಂದ್ರೆ ಎಷ್ಟು ಬೇಗ ಅಂತಾರಾಷ್ಟ್ರೀಯ ಯುದ್ಧ ಏನ್ ನಡೀತಾ ಇದೆ ಇವಾಗ ಇರಾನ್ ಇಸ್ರೇಲ್ ಅಮೆರಿಕ ನಡುವೆ, ಇದು ಎಷ್ಟು ಬೇಗ ನಿಲ್ಲುತ್ತೋ ಅಷ್ಟು ಬೇಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಆಗುತ್ತೆ. ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಆಗುತ್ತೋ ನಮಗೆ ಯಾವುದೇ ರೀತಿಯಾದ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯ ಹೊರೆ ಖಂಡಿತವಾಗ್ಲೂ ಬೀಳೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.